ಇವ್ರಿಗೇನು ಗೊತ್ತಾ? ಹಲೋ, ಇವ್ರಿಗೇನು ಗೊತ್ತಾ? ಅಲ್ಲಿ ದೇವರ ದೇವರ ಅತಿ ಪರಿಶುದ್ಧವಾಗಿರೋ ಸ್ಥಳದಲ್ಲಿ ಒಂದು ಯಜ್ಞ ನಡೆಯುತ್ತೆ. ಅಲ್ಲಿ ಒಂದು ಸರ್ವಾಂಗ ಹೋಮ ನಡೆಯುತ್ತೆ. ಪಾಪ ಪರಿಹಾರಕ್ಕೆ ಪಶ್ಚಾತ್ತಾಪದ ಈ ಎಲ್ಲ ಹೋಮಗಳಲ್ಲಿ ನಡೆಯುತ್ತೆ. ಅಲ್ಲಿ ನಡೆಯುವಾಗ ದೇವರು ಕಟ್ಟಲೆ ಕೊಟ್ಟು ಕಲ್ಪಿಸಿ ನಿಬಂಧನೆ ಮಾಡುವಂಥ ಸ್ಥಳದಲ್ಲಿ ಬೆಂಕಿಯನ್ನು ಹಾಕಿ ಆ ಜಾಗದಲ್ಲಿ ಯಜ್ಞ ಕೊಡಬೇಕು. ಆದ್ರೆ ಇಲ್ಲಿ ಇವ್ರೇನು ಮಾಡ್ತಿದ್ದಾರೆ ಗೊತ್ತಾ? ತಮ್ಮ ತಮ್ಮ ಧೂಪಗಳನ್ನ ಅವರ ಇಷ್ಟದ ಪ್ರಕಾರವಾಗಿ ಹೌದ್ರಿ, ಯೆಹೋವನು ಆಜ್ಞಾಪಿಸದೆ ಇಲ್ಲದ, ದೇವರು ಆಜ್ಞಾಪಿಸದೆ ಇರುವಂಥದ್ದು, ಮಾತು ಹೇಳದೆ ಇರುವಂಥದ್ದು, ಇದನ್ನ ಮಾಡ್ರಿ ಅಂತ ಹೇಳದೆ ಇರುವಂಥದನ್ನ ಇದ್ದ ಬೇರೆ ಬೆಂಕಿಯನ್ನಿಟ್ಟು, ಓದ್ಬೇಕು, ಬೇರೆ ಬೆಂಕಿಯನ್ನ ಇಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು, ಬೇರೆ ಬೆಂಕಿಯನ್ನ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಆಲ್ರೆಡಿ ಫಸ್ಟ್ ಆಫ್ ಆಲ್ ಅಲ್ಲಿ ದೇವರುಂಟು ಮಾಡುವಂತ ಬೆಂಕಿ ಇದೆ. ಆ ಬೆಂಕಿನಲ್ಲಿಯೇ ಅವರು ಯಜ್ಞವನ್ನ ಕೊಡಬೇಕು. ಆ ಬೆಂಕಿಯಲ್ಲಿಯೇ ಹೋಮ ಮಾಡಬೇಕು. ಆ ಬೆಂಕಿಯಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಆದ್ರೆ ದೇವರ ಅನುಮತಿ ತೆಗೆದುಕೊಳ್ಳದೆ, ದೇವರ ಪರ್ಮಿಷನ್ ತೆಗೆದುಕೊಳ್ಳದೆ, ದೇವರ ನಿಬಂಧನೆಯನ್ನ ಬಿಟ್ಟು, ದೇವರ ಒಡಂಬಡಿಕೆಯನ್ನ ಬಿಟ್ಟು, ದೇವರ ಆಜ್ಞೆಯನ್ನ ಬಿಟ್ಟು ಇವರೇ ಸ್ವಂತವಾಗಿ ಸಪ್ರೇಟ್ ಆಗಿ ಒಂದು ಬೆಂಕಿಯನ್ನ ಹಾಕಿ ಆ ಬೆಂಕಿಯಲ್ಲಿ ಇವರು ಯಜ್ಞವನ್ನ ಕೊಡುವಾಗ ದೇವರಿಗೆ ಕೋಪ. ನಿನ್ನ ಇಷ್ಟದಂತೆ ಆರಾಧನೆ ಮಾಡಕ್ಕೆ ಜಾಗ ಅಲ್ಲ ಇದು. ನಿನ್ನ ಇಷ್ಟದಂತೆ ಚಪ್ಪಾಳೆ ಹೊಡೆಯೋ ಜಾಗ ಅಲ್ಲ ಇದು. ನಿನ್ನ ಇಷ್ಟದ ಹಾಗೆ ತೀರ್ಮಾನ ಮಾಡ್ಕೊಂಡ್ಬಂದು ಕುತ್ಕೊಂಡು ನಿನ್ನ ತೀರ್ಮಾನದ ಪ್ರಕಾರವಾಗಿ ನಡೆಸಲ್ಪಡೋ ಸಭೆ, ಆರಾಧನೆ, ಮಹಿಮೆ ಅಲ್ಲ ಇದು. ದೇವರು ಹೇಳುವಂತೆ ಆರಾಧನೆ ಮಾಡುವಂತ ಸಭೆ ಆಗಿರ್ಬೇಕು. ದೇವರು ಹೇಳುವ ತಕ್ಕ ಹಾಗೆ ಜೀವಿಸುವ ಸಂತತಿ ಆಗಿರ್ಬೇಕು. ದೇವರು ಹೇಳುವ ಹಾಗೆ ಪ್ರಾರ್ಥನೆ ಮಾಡುವ ಸಂತತಿ ಆಗಿರ್ಬೇಕು. ದೇವರು ಹೇಳುವ ಹಾಗೆ ಉಪವಾಸ ಮಾಡುವಂತ ಸಂತತಿ ಆಗಿರ್ಬೇಕು. ಇಷ್ಟದ ಪ್ರಕಾರ ಮಾಡೋದಲ್ಲ. ಅವ್ರು ತರ್ತಾರೆ, ನಾವು ತರ್ತೀನಿ. ಅವ್ರ ಅನ್ಯ ಭಾಷೆ ಮಾತಾಡ್ತಾರೆ, ನಾನು ಅನ್ಯ ಭಾಷೆ ಮಾತಾಡ್ತೀನಿ. ಸ್ವಭಾವ ಒಂದು ಬದಲಾಗಿಲ್ಲ, ನಡವಳಿಕೆ ಒಂದು ಬದಲಾಗಿಲ್ಲ. ನಡವಳಿಕೆ ಸ್ವಭಾವ ಏನು ಬದಲಾಗದೆ ನೀನು ಇತರರಾಗಿ ನೀನು ಆರಾಧನೆ ಮಾಡುವಾಗ ತಿಳ್ಕೊಳ್ಬೇಕು. ಅಲ್ಲಿ ಇಳಿದು ಬರುವಂಥದ್ದು ದೇವರ ಅಗ್ನಿಯ ಅಲ್ಲ, ಅಲ್ಲಿ ಇಳಿದು ಬರುವುದು ಅನ್ಯ ಬೆಂಕಿ. ಅನ್ಯ ಬೆಂಕಿ ಇಳಿದು ಬರುವಾಗ ನೀನು ಉದ್ಧಾರ ಆಗ್ತಿರೋದ ನೆನೆಸಬೇಡ, ನೀನು ಬೆಳಕಿನದ ನೆನೆಸಬೇಡ. ಆ ಬೆಂಕಿ ಬರುವಂಥದ್ದು ನಿನ್ನ ನಾಶ ಮಾಡೋದಕ್ಕಾಗಿ. ಇತರರ ಹಾಗೆ ನಾವು ಬೆಂಕಿ ಇಳಿಸಬಾರ್ದು. ನಾವು ದೇವರು ಹೇಳುವಂತೆ ಬೆಂಕಿ ಇಳಿಸಬೇಕಾ? ಇತರರ ಹಾಗೆ ನಾವು ಆರಾಧಿಸಬಾರ್ದು, ದೇವರು ಹೇಳುವ ಹಾಗೆ ಆರಾಧಿಸಬೇಕಾ? ಇತರರ ಹಾಗೆ ನಾವು ಪ್ರಾರ್ಥನೆ ಮಾಡಬಾರ್ದು, ದೇವರು ಹೇಳುವಂತೆ ಪ್ರಾರ್ಥನೆ ಮಾಡಬೇಕಾ? ಇತರರು ಉಪವಾಸ ಮಾಡುವ ಹಾಗೆ ನಾವು ಉಪವಾಸ ಮಾಡಂಗಿಲ್ಲ, ದೇವರು ಹೇಳೋ ಪ್ರಕಾರವಾಗಿ ನಾವು ಉಪವಾಸ ಮಾಡಬೇಕು. ಹಲ್ಲೆಲೂಯಾ.